ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಈ ದಿನ ಶ್ರೀ ಪಾದುಕಾ ಸಹಸ್ರದ 104ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಸಮರ್ಪಣಾ ಪದ್ಧತಿ. ಪದ್ಯ ಹೀಗಿದೆ. ಮತ್ವಾ ತೃಣಾಯ ಭರತೋ ಮಣಿಪಾದ ರಕ್ಷೆ ರಾಮೇಣ ತಾಂ ವಿರಹಿತಾಂ ರಘುರಾಜಧಾನೀಂ ತ್ವಾಮೇವ ಸ ಪ್ರಣಯಮುಜ್ಜಯನೀಮವಂತೀಂ ಮೇನೆ ಮಹೋದಯಮಯೀಂ ಮಧುರಾಮಯೋಧ್ಯಾಂ. ಹೇ ಮಣಿಪಾದರಕ್ಷೆ, ಮಣಿಮಯ ಪಾದುಕೆಯೇ, ಭರತಃ ಭರತನು, ರಾಮೇಣ ರಾಮನಿಂದ, ವಿರಹಿತಾಂ ಬಿಡಲ್ಪಟ್ಟ, ತಾಂ ಆ ಪ್ರಸಿದ್ಧವಾದ, ರಘುರಾಜಧಾನೀಂ ರಘುವಂಶದ ರಾಜಧಾನಿಯಾದ ಅಯೋಧ್ಯ ಪಟ್ಟಣವನ್ನು, ತೃಣಾಯಮತ್ವ ಹುಲ್ಲಿಗಿಂತ ಕಡೆಯೆನಿಸಿ, ಸಪ್ರಣಯಂ ಪ್ರೀತಿಯಿಂದ, ತ್ವಾಮೇವ ನಿನ್ನನ್ನೇ, ಉಜ್ಜಯಿನೀಂ ಹೆಚ್ಚು ಜಯಗಳಿಸಿದವಳೆಂದೂ, ಉಜ್ಜಯಿನಿ ಎಂಬ ಪಟ್ಟಣವೆಂದೂ, ಅವಂತೀಂ ಕಾಪಾಡುವವಳೆಂದೂ, ಅವಂತಿ ಎಂಬ ನಗರವನ್ನಾಗಿಯೂ, ಮಹೋದಯಮಯೀಂ ತುಂಬ ಐಶ್ವರ್ಯವುಳ್ಳವಳೆಂದೂ, ಮಹೋದಯ ಪಟ್ಟಣವೆಂದೂ, ಮಥುರಾಂ ಇಷ್ಟವಾಗುವವಳೆಂದೂ, ಮಥುರೆ ಎಂಬ ನಗರವೆಂದೂ, ಅಯೋಧ್ಯಾಂ ಯಾರಿಂದಲೂ ಯುದ್ಧ ಮಾಡಲಾಗದಂತಿರುವವಳೆಂದೂ, ಅಯೋಧ್ಯೆ ಎಂಬ ನಗರಿ ಎಂದು ಮೇನೆ ತಿಳಿದನು. ಶ್ರೀ ವೇದಾಂತ ದೇಶಿಕರು ಈ ಪದ್ಯವನ್ನು ಬಹಳ ಚಮತ್ಕಾರವಾಗಿ ಹೇಳಿದ್ದಾರೆ. ಒಂದೊಂದೇ ಪದಗಳಿಗೆ ಎರಡು ಅರ್ಥ ಬರುವಂತೆ ಹೇಳಿದ್ದಾರೆ. ಕನ್ನಡದಲ್ಲಿ ಈ ಪದ್ಯವನ್ನು ನೋಡೋಣ. ರಾಮನಿಂ ತೊರೆದ ಅಯೋಧ್ಯೆಯಂ ತೃಣಕ್ಕೆ ಸಮಾನಗೈತಿಸಿ, ಭರತ ನಿನ್ನನೇ ಉತ್ಕೃಷ್ಟ ಜಯಗಳಿಪ ಉಜ್ಜಯಿನಿ ಎಂದು, ಸರ್ವವಿಧ ರಕ್ಷಣೆಯ ನೀವ ಆವಂತಿ ಎಂದು, ನೆರೆಸಿರಿಯ ಪೊಂದಿಹ ಮಹೋದಯಮಯಿ ಎಂದು, ಮನಕ್ಕೆ ರುಚಿಪುದಂ ಮಥುರೆ ಎಂದು, ಯಾರಿಂದಲೂ ಗೆಲ್ಲಲಾಗದ ಅಯೋಧ್ಯೆ ಎಂದು ಒಲವಿನಿಂ ಓಲಗಿಸಿದಂ. ಭರತ ಶ್ರೀರಾಮನಿಂದ ಪಾದುಕೆಗಳನ್ನು ಪಡೆದವನು. ಅದನ್ನು ತಲೆಯ ಮೇಲೆ ಹೊತ್ತು ಅಯೋಧ್ಯೆಗೆ ಹೋದ. ಆದರೆ ಅಲ್ಲಿ ನಿಲ್ಲಲಿಲ್ಲ. ರಾಮನಿಲ್ಲದ ಅಯೋಧ್ಯೆ ಅವನ ಪಾಲಿಗೆ ತೃಣ ಸಮಾನವಾಗಿತ್ತು. ಅಲ್ಲಿದ್ದರೆ ಸದಾ ಶ್ರೀರಾಮನ ಚಿಂತೆ ವಿರಹಗಳು ಅವನನ್ನು ಕಾಡುತ್ತಿದ್ದವು. ಆದ್ದರಿಂದ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಂಡು ನಂದಿಗ್ರಾಮಕ್ಕೆ ಬಂದು ಬಿಟ್ಟ. ಅಲ್ಲಿ ಸಿಂಹಾಸನದ ಮೇಲೆ ಪಾದುಕೆಗಳನ್ನಿಟ್ಟು ಪಟ್ಟಾಭಿಷೇಕ ಮಾಡಿ ರಾಜಪ್ರತಿನಿಧಿಯಾಗಿ ರಾಜ್ಯದ ಕ್ಷೇಮ ನೋಡಿಕೊಳ್ಳುತ್ತಿದ್ದ. ಶ್ರೀರಾಮನಿಗಾಗಿ ಕಾಯುತ್ತಾ 14 ವರ್ಷಗಳನ್ನು ಕಳೆದ. ಅವನು ಕೇವಲ ಅಯೋಧ್ಯೆಯನ್ನು ಬಿಡಲಿಲ್ಲ, ಸಿಂಹಾಸನವನ್ನು ಬಿಟ್ಟ, ಅರಮನೆಯನ್ನು ಬಿಟ್ಟ, ಹುಟ್ಟಿ ಬೆಳೆದ ಊರನ್ನೇ ಬಿಟ್ಟ, ಭೋಗಗಳನ್ನು ಬಿಟ್ಟ, ಉತ್ತಮವಾದ ವಸ್ತ್ರ ಆಭರಣಗಳನ್ನು ಬಿಟ್ಟ. ಶ್ರೀರಾಮನಂತೆ ತಾನು ನಾರು ಬಟ್ಟೆಗಳನ್ನೇ ಉಡುತ್ತಿದ್ದ. ರತ್ನಮಣಿಮಯವಾದ ಮಂಚವನ್ನು ಸುಪ್ಪತ್ತಿಗೆಯನ್ನು ಕಣ್ಣೆತ್ತಿಯೂ ನೋಡದೆ ನೆಲದ ಮೇಲೆಯೇ ಮಲಗುತ್ತಿದ್ದ. ಬೆಚ್ಚಗಿನ ಪನ್ನೀರ ಸ್ನಾನ ಬಿಟ್ಟು ಬೆಳಗಿನ ಜಾವ ಕೊರೆಯುವ ಚಳಿಯಲ್ಲೂ ಸರಿಯೂ ನದಿಯಲ್ಲಿ ಮೈ ನಡುಗಿಸುವಂತಹ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ. ಇದನ್ನೆಲ್ಲ ನೋಡಿ ಕೈಕೇಯಿ ಕಣ್ಣೀರು ಸುರಿಸುತ್ತಿದ್ದಳು. ನಾನೆಂತಹ ತಪ್ಪು ಮಾಡಿದೆ, ಮಗನ ಮನಸ್ಸನ್ನು ಅರಿಯದೆ ಹೋದನಲ್ಲ, ಪಾಪಿ ನಾನು ಎಂದು ಹೊಲಬುತ್ತಿದ್ದಳು. ಅವಳಷ್ಟೇ ಅಲ್ಲ, ಕೌಸಲ್ಯೆ ಸುಮಿತ್ರೆಯರು ಸಹ ಭರತನ ಈ ಪರಿಯ ದೇಹದಂಡನೆ ಕಂಡು ಕಣ್ಣೀರಿಡುತ್ತಿದ್ದರು. ಅಮಾತ್ಯರು, ಪರಿವಾರ ವರ್ಗದವರು, ಅಯೋಧ್ಯೆಯ ಪುರುಷನರು ಎಲ್ಲರೂ ಭರತನನ್ನು ನೋಡಿ ಕಣ್ಣೀರಿಟ್ಟು ನಿಟ್ಟುಸಿರು ಬಿಡುತ್ತಿದ್ದರು. ಅಷ್ಟೇ ಏಕೆ, ಲಕ್ಷಾಂತರ ವರ್ಷಗಳಿಂದ ಯಾರು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಈ ಭಾಗವನ್ನು ಓದುತ್ತಾರೋ ಅವರೆಲ್ಲರೂ ಭಾವುಕರಾಗಿ ಕಣ್ಣೀರಿಡುತ್ತಾರೆ. ನಾನೂ ಅಷ್ಟೇ. ಬಹಳ ವರ್ಷಗಳ ಹಿಂದೆ ಶ್ರೀ ನಾರಾಯಣಾಚಾರ್ಯರ ರಾಮಾಯಣ ಪ್ರವಚನಕ್ಕೆ ಮರಿಮಲ್ಲಪ್ಪ ಶಾಲೆಯ ಆವರಣಕ್ಕೆ ಹೋದಾಗ ಅವರ ಬಾಯಿಂದ ಈ ಪ್ರಸಂಗವನ್ನು ಕೇಳಿ ಅತ್ತು ಭಾವುಕಳಾಗಿ ಮನೆಗೆ ಬಂದಿದ್ದೆ. ಅಲ್ಲಿಂದ ಇಲ್ಲಿಯವರೆಗೆ ನಾನು ರಾಮಾಯಣವನ್ನು ಬಿಟ್ಟಿಲ್ಲ, ರಾಮಾಯಣ ನನ್ನನ್ನು ಬಿಟ್ಟಿಲ್ಲ. ಪ್ರಪಂಚದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಕಾಯುವ, ಬಡಿದಾಡುವ, ಕೋರ್ಟು ಕಚೇರಿ ಮೆಟ್ಟಲು ಹತ್ತುವ, ಸ್ವಾರ್ಥ ದ್ವೇಷ ಅಸೂಯೆಗಳಿಂದ ಕೊಲೆಗಳನ್ನೇ ಮಾಡುವ ಅಣ್ಣ ತಮ್ಮಂದಿರು ಎಲ್ಲ ದೇಶ ಕಾಲಗಳಲ್ಲಿಯೂ ಲಕ್ಷ ಜನ ಸಿಗುತ್ತಾರೆ. ಆದರೆ ಒಡಹುಟ್ಟಿದವನಿಗಾಗಿ 14 ವರ್ಷಗಳ ಕಾಲ ಸತತ ನೆಲದ ಮೇಲೆ ಮಲಗುತ್ತಾ ಎಲ್ಲ ಇದ್ದು ಸನ್ಯಾಸಿಯಂತೆ ಜೀವನ ಸಾಗಿಸಿದ ತಮ್ಮ ಎಲ್ಲಿ ಸಿಗುತ್ತಾನೆ? ಅದು ಭರತ ಮಾತ್ರ. ಶ್ರೀರಾಮ ಅವನ ತಮ್ಮಂದಿರು ಮಾತ್ರ. ಶ್ರೀ ವೇದಾಂತ ದೇಶಿಕರು ಈ ಪದ್ಯದ ಮೊದಲ ಚರಣದಲ್ಲಿ
ಅಯೋಧ್ಯೆ ಎನ್ನಲಿಲ್ಲ, ರಘುರಾಜಧಾನಿ ಎಂದರು. ಏಕೆಂದರೆ ಅಯೋಧ್ಯೆಯು ರಘುಕುಲದ ಎಲ್ಲ ಅರಸರ ಕಾಲದಲ್ಲಿಯೂ ಸತ್ಯ, ಧರ್ಮ, ಐಶ್ವರ್ಯ, ವೈಭೋಗ, ಶಿಸ್ತು, ಸಂಯಮ, ನೀತಿ, ನಡತೆ ಎಲ್ಲ ತುಂಬಿ ತುಳುಕುತ್ತಿತ್ತು. ಆಗಲೂ ಈಗಲೂ ಸಹ ಅದರ ಸಂಸ್ಕಾರ ಸಮೃದ್ಧವಾಗಿತ್ತು. ಆದರೆ ಈಗ ಭರತನಿಗೆ ರಾಮನಿಲ್ಲದ ರಾಜ್ಯ ತೃಣಕ್ಕೆ ಸಮಾನವಾಗಿತ್ತು ಎನ್ನುತ್ತಾರೆ ವೇದಾಂತ ದೇಶಿಕರು. ಹಾಗಾದರೆ ಭರತನ ಪಾಲಿಗೆ ಅಯೋಧ್ಯೆ ಏನೂ ಅಲ್ಲವೇ ಎಂದರೆ, ಮುಂದಿನ ಚರಣದಲ್ಲೇ ವೇದಾಂತ ದೇಶಿಕರು ಪಾದುಕೆಗಳೇ ಅವನ ಪಾಲಿಗೆ ಅಯೋಧ್ಯೆಯಾಗಿದ್ದವು. ಅಷ್ಟೇ ಏಕೆ, ಗರುಡ ಪುರಾಣದಲ್ಲಿ ಹೇಳಿರುವ ಎಲ್ಲ 7 ಮೋಕ್ಷಪುರಿಗಳು ಪಾದುಕೆಗಳೇ ಆಗಿದ್ದವು ಎಂದಿದ್ದಾರೆ. ಅಂದರೆ ಈಗ ಶ್ರೀರಾಮನ ಚರಣಸ್ಪರ್ಶ ಮಾಡಿದಂತಹ ಪಾದುಕೆಗಳೇ ಅವನ ಸರ್ವಸ್ವವಾಗಿತ್ತು, ಮಿಕ್ಕ ಎಲ್ಲವೂ ಅವನಿಗೆ ತೃಣಸಮಾನವಾಗಿತ್ತು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಸೀತೆಗೂ ಹಾಗೆಯೇ ಶ್ರೀಲಂಕೆಯ ಅಶೋಕವನದಲ್ಲಿ ರಾವಣನಿಗೂ ತನಗೂ ಮಧ್ಯ ಒಂದು ಹುಲ್ಲನ್ನು ಇಟ್ಟಳು, ತೃಣಮಂತರ ತಕೃತ್ವ ಎಂದಿದ್ದಾರೆ ಶ್ರೀ ವಾಲ್ಮೀಕಿಗಳು. ರಾವಣ ಹೇಳಿದ, ಸೀತೆ, ಇದು ವೈಭೋಗದ ಲಂಕೆ, ಇಲ್ಲಿ ಅಷ್ಟೈಶ್ವರ್ಯವಿದೆ, ನಾನು ಅದರ ಒಡೆಯ. ನೀನು ನನ್ನನ್ನು ಮದುವೆ ಮಾಡಿಕೊಂಡರೆ ನಾನು ನಿನ್ನ ದಾಸನಾಗಿ ನಿನ್ನ ಕಾಲಡಿಯಲ್ಲಿರುತ್ತೇನೆ, ಇಡೀ ಅಂತಃಪುರವೇ ನಿನ್ನ ಸೇವೆ ಮಾಡುತ್ತದೆ ಎಂದು ಹೇಳ್ತಾನೆ. ಆಗ ಸೀತೆ, ಎಲ್ಲೋ ರಾವಣ, ಶ್ರೀರಾಮಚಂದ್ರನ ಮುಂದೆ ನೀನು ನನಗೆ ತೃಣಸಮಾನ ಎನ್ನುವಂತೆ ಹುಲ್ಲನ್ನು ತಮ್ಮಿಬ್ಬರ ಮಧ್ಯದಲ್ಲಿಟ್ಟು ಮಾತನಾಡುತ್ತಾಳೆ ಸೀತೆ. ಶ್ರೀರಾಮನನ್ನು ಬಿಟ್ಟು ಇನ್ನೆಲ್ಲವೂ ಅವಳಿಗೆ ತೃಣಸಮಾನವಾಗಿತ್ತು. ಲಕ್ಷ್ಮಣನಿಗೂ ಹಾಗೆಯೇ. ಶ್ರೀರಾಮಚಂದ್ರನಿಗಾಗಿ ತನ್ನ ತಾಯಿಯನ್ನೇ ಬಿಟ್ಟು ಬಂದ, ತನ್ನ ತಾಯ್ನಾಡನ್ನೇ ಬಿಟ್ಟು ಬಂದ, ತನ್ನ ಜನ್ಮಭೂಮಿ ಅಯೋಧ್ಯೆಯನ್ನೇ ಬಿಟ್ಟು ಬಂದ. 14 ವರ್ಷಗಳ ಕಾಲ ಕಣ್ಣು ರೆಪ್ಪೆ ಮುಚ್ಚದೆ ಶ್ರೀರಾಮನನ್ನು ನೋಡಿಕೊಂಡ. ಶ್ರೀರಾಮ ಸೀತೆಯರಿಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟಿದ್ದ. ಅವನ ಪ್ರಾಣವೂ ಅವನಿಗೆ ತೃಣಸಮಾನವಾಗಿತ್ತು. ಇನ್ನು ಶತ್ರುಘ್ನನಿಗೋ ರಾಮನ ಭಕ್ತ ಭರತನೇ ದೈವವಾಗಿದ್ದ. ಶ್ರೀರಾಮನೇನು ಕಮ್ಮಿ ಇರಲಿಲ್ಲ. ಭರತ ರಾಜ್ಯವಾಳಲಿ ಎಂದು ಕೈಕೇಯಿ ಹೇಳಿದಾಗ ಸಂತೋಷದಿಂದ ಬಿಟ್ಟುಕೊಟ್ಟ. ಭರತನ ಮೇಲೆ ಅಗಾಧ ಪ್ರೀತಿ. ವನವಾಸದುದ್ದಕ್ಕೂ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಇರುತ್ತಾನೆ ರಾಮ. ಭರತ ಚತುರಂಗ ಬಲದ ಸಮೇತ ಚಿತ್ರಕೂಟಕ್ಕೆ ಬಂದಾಗ ಲಕ್ಷ್ಮಣ ಸ್ವಲ್ಪ ಸಂಶಯ ಪಡುತ್ತಾನೆ. ಅಣ್ಣ, ಇವನನ್ನು ಕೊಂದು ಹಾಕಿದರೂ ಪಾಪವಿಲ್ಲ ಎಂದು ಕೋಪಾವಿಷ್ಟನಾಗಿ ಕೂಗಾಡುತ್ತಾನೆ. ಆಗ ಶ್ರೀರಾಮನು, ಲಕ್ಷ್ಮಣ, ಸಮಾಧಾನ ತಂದುಕೋ. ಭರತ ಮಹಾಶೂರ, ವಿವೇಕಿ, ಅವನು ನಮ್ಮ ಒಡಹುಟ್ಟಿದವನು. ಈಗ ನಮ್ಮನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿರುವ ಭರತನನ್ನು ಸಂಹರಿಸಬೇಕೇ? ಬಂಧುಗಳು ಮಿತ್ರರು ಹಾಳಾದ್ದರಿಂದ ದೊರಕುವ ರಾಜ್ಯ ಹಣಗಳಿಂದ ಏನು ಪ್ರಯೋಜನ ಹೇಳು? ಅಂತಹ ಐಶ್ವರ್ಯ ವಿಷಮಿಶ್ರಿತವಾದ ಊಟವಿದ್ದಂತೆ. ಲಕ್ಷ್ಮಣ, ಆಣೆ ಮಾಡಿ ಹೇಳುತ್ತೇನೆ ಕೇಳು. ಧರ್ಮಾರ್ಥ ಕಾಮಗಳನ್ನಾಗಲಿ ಈ ಪೃಥ್ವಿಯನ್ನಾಗಲಿ ನಿಮಗೋಸ್ಕರವೇ ನಾನು ಬಯಸುತ್ತೇನೆ. ತಮ್ಮಂದಿರ ಜೊತೆಯಲ್ಲಿ ಸುಖವಾಗಿರಬೇಕೆಂದು ಬಯಸುತ್ತೇನೆ. ದ್ವೇಷದಿಂದಲ್ಲ, ನನಗೇನೂ ಅಶಕ್ಯವಲ್ಲ. ಅಧರ್ಮದಿಂದ ದೇವೇಂದ್ರ ಪದವಿ ಬಂದರೂ ನನಗೆ ಅದು ಬೇಡ ಎಂದನು. ಭರತ, ಶತ್ರುಘ್ನ, ನಿನ್ನನ್ನು ಬಿಟ್ಟು ನಿಮಗಿಲ್ಲದ ಸುಖ ನನಗೆ ಬರುವುದಾದರೆ ಅದನ್ನು ಬೆಂಕಿಯಲ್ಲಿ ಸುಡಬೇಕು. ಭರತನನ್ನು ಆದರದಿಂದ ಸ್ವಾಗತಿಸೋಣ ಎನ್ನುತ್ತಾನೆ. ಯದ್ವಿನಾ ಭರತಂ ತ್ವಾಂ ಚ ಶತ್ರುಘ್ನಂ ಚಾಪಿ ಮಾನವ ಭವೇನ್ಮಮ ಸುಖಂ ಕಿಂಚಿತ್ ಭಸ್ಮ ತತ್ ಕುರುತಾಂ ಶಿಖಿ. ಭರತ ಭಾತೃವಾತ್ಸಲ್ಯದಿಂದ ಇಲ್ಲಿಗೆ ಬಂದಿದ್ದಾನೆ ಎನ್ನುತ್ತಾನೆ ಶ್ರೀರಾಮ. ಮನ್ಯೇಹ ಮಾಗತೋ ಅಯೋಧ್ಯಾಂ ಭರತೋ ಭ್ರಾತೃವಾತ್ಸಲಃ ಎನ್ನುತ್ತಾನೆ. ಅಷ್ಟು ಪ್ರೀತಿ ಭರವಸೆ ತಮ್ಮನಲ್ಲಿ ಶ್ರೀರಾಮನಿಗೆ. ಭರತ ಶ್ರೀರಾಮನನ್ನು ಹುಡುಕುತ್ತಾ ಚಿತ್ರಕೂಟಕ್ಕೆ ಬಂದಾಗ ಅವನು ನೋಡಿದ ದೃಶ್ಯ ಅವನ ಎದೆಯನ್ನು ಜಲ್ಲೆನಿಸುತ್ತದೆ. ಸಿಂಹಾಸನದ ಮೇಲೆ ವಿರಾಜಮಾನನಾಗಬೇಕಾಗಿದ್ದ ಶ್ರೀರಾಮ ದರ್ಬೆಯ ಹುಲ್ಲಿನ ಮೇಲೆ ಕುಳಿತಿರುವುದನ್ನು ನೋಡಿ ಸಹಿಸಲಾಗಲಿಲ್ಲ ಅವನಿಗೆ. ದುಃಖ ಉಮ್ಮಳಿಸುತ್ತದೆ. ತಂ ದೃಷ್ಟ್ವಾ ಭರತಃ ಶ್ರೀಮಾನ್ ದುಃಖ ಮೋಹ ಪರಿಪ್ಲುತಃ. ಇಂತಹ ಭರತ ಅಣ್ಣ ಶ್ರೀರಾಮನನ್ನು ಬಿಟ್ಟು ಅಯೋಧ್ಯೆಯಲ್ಲಿ ಹೇಗಿರುತ್ತಾನೆ? ಅಯೋಧ್ಯೆ ಎಂದರೆ ವೈಭವ. ಆ ವೈಭವವನ್ನೆಲ್ಲ ಅಣ್ಣನಿಲ್ಲದೆ ಅನುಭವಿಸುವ ಮನಸ್ಸಿಲ್ಲ ಭರತನಿಗೆ. ಆದರೆ ತನ್ನ ಪೂರ್ವಜರು ಆಳಿದ ತಂದೆ ಬದುಕಿದ್ದಂತಹ ಊರು ಅಯೋಧ್ಯೆ. ವಿಪರೀತ ಪ್ರೀತಿ ಗೌರವ ಭರತನಿಗೆ ಅಯೋಧ್ಯೆಯ ಮೇಲೆ. ಆದ್ದರಿಂದಲೇ ಪಾದುಕೆಯಲ್ಲೇ ಅವನಿಗೆ ಅಯೋಧ್ಯ ಕಾಣುತ್ತದೆ. ಅಷ್ಟೇ ಏಕೆ, ಉಳಿದ ಮೋಕ್ಷದಾಯಕ ಪುರಿಗಳು ಸಾನ್ನಿಧ್ಯವನ್ನೂ ಅನುಭವಿಸುತ್ತಾನೆ ಭರತ. ಶ್ರೀರಾಮ ಎಂದರೆ ಪುರುಷೋತ್ತಮ, ಶ್ರೀರಾಮ ಎಂದರೆ ಪರತತ್ವ, ಶ್ರೀರಾಮ ಎಂದರೆ ಶ್ರೀಮನ್ನಾರಾಯಣ, ಶ್ರೀರಾಮ ಎಂದರೆ ವೈಕುಂಠ.
ಈ ಎಲ್ಲ ನಗರಗಳು ಮೋಕ್ಷಪುರಿಗಳೇ, ಒಂದೊಂದು ಒಂದೊಂದು ವೈಕುಂಠ. ಎಲ್ಲ ಕಡೆಯಲ್ಲೂ ರಾಮನ ಸಾನ್ನಿಧ್ಯವೇ. ಆದ್ದರಿಂದ ಭರತನಿಗೆ ರಾಮನಿಲ್ಲದ ಅಯೋಧ್ಯೆ ತೃಣಸಮಾನವಾಗಿತ್ತು. ಆದರೆ ಭರತ ಪಾದುಕೆಯಲ್ಲಿ ಕಂಡಿದ್ದು ಶ್ರೀರಾಮನ ಸನ್ನಿಧಿಯನ್ನು ಎಂದು ಚಮತ್ಕಾರವಾಗಿ ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕವೂ ವ್ಯರ್ಥವಲ್ಲ. ಒಂದೊಂದು ಅರ್ಥಗರ್ಭಿತ, ರಸಗಳ ಕಾರಂಜಿ. ಪ್ರೀತಿ, ವಾತ್ಸಲ್ಯ, ಕರುಣೆ, ಸಹಬಂಧುತ್ವ, ಶ್ರದ್ಧೆ, ಸಹನೆ, ವಿನಯ, ವಿಧೇಯತೆ, ದೃಢತೆ, ವಿವೇಕ ಹೀಗೆ ಅನಂತ ಕಲ್ಯಾಣ ಗುಣಗಳುಳ್ಳ ಮಹತ್ವವನ್ನು ಸಾರಿ ಹೇಳುವ ಕತೆ ರಾಮಾಯಣ. ರಾಮ ಸೀತೆಯರ ಪ್ರೇಮ, ಅನುರಾಗ, ತಂದೆ ಮಕ್ಕಳ ವಾತ್ಸಲ್ಯ, ತಾಯಿ ಮಕ್ಕಳ ಕರುಳ ಸಂಬಂಧ, ಅಣ್ಣ ತಮ್ಮಂದಿರ ಕಾಳಜಿ, ಪ್ರೀತಿ, ವಾತ್ಸಲ್ಯ, ಕರುಣೆ, ಹೃದಯವಂತಿಕೆ, ಗೆಳೆಯರ ಸಖ್ಯ, ಶ್ರೀರಾಮ ಹನುಮಂತರ ವರ್ಣಿಸಲಾಗದ ಬಾಂಧವ್ಯ, ನಿಸ್ವಾರ್ಥ ಪ್ರೀತಿ, ರಾಮನ ಆದರ್ಶ, ದೃಢತೆ, ವಿವೇಕ, ಧರ್ಮದ ನಡೆ, ಸತ್ಯಸಂಧತೆ, ಧೀಮಂತ ವ್ಯಕ್ತಿತ್ವ ಏನಿದೆ ಏನಿಲ್ಲ ರಾಮಾಯಣದಲ್ಲಿ. ಸನಾತನ ಧರ್ಮೀಯರೆಲ್ಲರೂ ದಿನವೂ ಪಾರಾಯಣ ಮಾಡಬೇಕಾದ ಗ್ರಂಥ ಶ್ರೀಮದ್ ವಾಲ್ಮೀಕಿ ರಾಮಾಯಣ. ನಿಜ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕಾದ ಕತೆ, ಇಹಕ್ಕೂ ಪರಕ್ಕೂ ಆಸರೆಯಾಗುವ ಗ್ರಂಥ ಶ್ರೀಮದ್ ವಾಲ್ಮೀಕಿ ರಾಮಾಯಣ. ಪ್ರತಿ ಶ್ಲೋಕದಲ್ಲೂ ನಮಗೆ ರಾಮಾಯಣದ ಆಸೆ ತೋರಿಸುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪಾದುಕಾ ಸಹಸ್ರದ ಪ್ರತಿ ಶ್ಲೋಕವೂ ನಮಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಓದಿ, ರಾಮಾಯಣವನ್ನು ಕೇಳಿ ಎಂದು ಪದೇ ಪದೇ ಹೇಳುವಂತಿದೆ. ಇನ್ನು ಪಾದುಕೆಗಳನ್ನು ನಮ್ಮಾಳ್ವಾರರೆಂದು ಭಾವಿಸಿದರೂ ಇದೇ ಅರ್ಥ ದೊರೆಯುತ್ತದೆ. ಭಗವಂತನ ವಿರಹಿಗಳಾದ ನಾವೇ ಭರತ ಎಂದುಕೊಂಡರೆ ನಮ್ಮಾಳ್ವಾರರೇ ಪಾದುಕಾ ಸ್ವರೂಪಿ. ನಮ್ಮಾಳ್ವಾರರ ಅಂತರಂಗದಲ್ಲೇ 108 ದಿವ್ಯ ದೇಶಗಳ ಒಡೆಯ ಶ್ರೀಮನ್ನಾರಾಯಣ ಮಂಗಳಮೂರ್ತಿಯಾಗಿ ನೆಲೆಸಿದ್ದಾನೆ. ಅಂತಹ ನಮ್ಮಾಳ್ವಾರರು ಶ್ರೀಮದ್ ರಾಮಾನುಜರ ಹೃದಯದಲ್ಲಿ, ಶ್ರೀಮದ್ ರಾಮಾನುಜರ ಶಿಷ್ಯರ ಶಿಷ್ಯರ ಶಿಷ್ಯರುಗಳಾದ ನಮಗೂ ನಮ್ಮ ಗುರುಗಳೇ 108 ದಿವ್ಯ ದೇಶಗಳು. ನಮ್ಮ ಗುರುಗಳ ಸಾನ್ನಿಧ್ಯವೇ ಶ್ರೀ ವೈಕುಂಠ. ಭರತನ ಹಾಗಿರಿ ಎಂದು ಹೇಳುತ್ತಿರುವಂತಿದೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.